ಫ್ಯಾಷನ್ ಶೋ ಅಂದ್ರೆ ಅಲ್ಲೊಂದು ರಂಗೀನ್ ಲೋಕ ಅನಾವರಣಗೊಳ್ಳುತ್ತೆ. ಲಲನೆಯರ ಕ್ಯಾಟ್ ವಾಕ್, ಥಳಕು ಬಳುಕಿನ ಮೈಮಾಟ ರ್ಯಾಂಪ್ ಮೇಲೆ ನಡೀತಾ ಇದ್ರೆ ನೋಡೋಕೆ ಕುಳಿತ ಹೃದಯಗಳ ಎದೆಬಡಿತ ಜಾಸ್ತಿ ಆಗುತ್ತೆ. ಹೀಗೇನೆ ಒಂದು ವಿಶಿಷ್ಟ ಕ್ಯಾಟ್ ವಾಕ್ ಬೆಂಗಳೂರಿನಲ್ಲಿ ನಡೀತು. ಆದ್ರೆ ರ್ಯಾಂಪ್ ಅಂದ್ರೆ ಏನು ಅಂತ ಗೊತ್ತಿಲ್ಲದವರೆಲ್ಲ ಇಲ್ಲಿ ಹೆಜ್ಜೆ ಹಾಕಿದ್ರು. ಇದರ ಝಲಕ್ ಇಲ್ಲಿದೆ ನೋಡಿ. ಇವರೆಲ್ಲ ವಿಭಿನ್ನ ರೂಪದರ್ಶಿಯರು. ರ್ಯಾಂಪ್ ಹತ್ತೋದೇ ಅಪರೂಪಕ್ಕೆ ಹತ್ತಿದ್ರೆ ಅದೊಂದು ಸುದ್ದಿನೇ. ಇವರ ತಳುಕೇನು ಬಳುಕೇನು, 0 ಸೈಜ್ನವರು ಇಲ್ಲಿ ಯಾರೂ ಇಲ್ಲ, ಎಲ್ಲ ಪ್ಲಸ್ ಸೈಜ್ನವ್ರೆ. ಈ ವೈಯಾರ ನೋಡಿದವರಂತೂ ಫುಲ್ ಬೋಲ್ಡ್ ಔಟ್. ಹೀಗೊಂದು ಫ್ಯಾಷನ್ ಪರೇಡ್ ನಡೆದಿದ್ದು ಬೆಂಗಳೂರಿನ ಇಸ್ಕಾನ್ ದೇಗುಲದಲ್ಲಿ. ಅಂದಹಾಗೆ ಈ ಮಾಡೆಲ್ಗಳೆಲ್ಲ ದೇವಾಲಯಕ್ಕೆ ಸೇರಿದವರು. ಇವರ ಮಹತ್ವವನ್ನ ಜನರಿಗೆ ಪರಿಚಯಿಸಲೆಂದೇ ಈ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು. ಇದರ ಹೆಸರು ಕೊಂಬು ಮೇಳ. ಧರ್ಮದಲ್ಲಿ ಗೋವಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ನಾವು. ಈಗಿನ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಬೇರೆ ಬೇರೆ ಕಾರಣಗಳಿಗೆ. ಹಾಗಾಗಿ ಗೋವುಗಳ ಬಗ್ಗೆ ಒಂದು ಜನರ ಮನಸ್ಸಲ್ಲಿ ಒಂದು ಒಳ್ಳೆ ಭಾವನೆ ಮೂಡಿಸೋದು, ಹಾಗೆ ಗೋವುಗಳಿಂದಾಗಿ ಎಲ್ಲ ಜನರನ್ನ ಒಟ್ಟಿಗೆ ಕರ್ಕೊಂಡ್ಬರೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಇಂಥದ್ದೊಂದು ಫ್ಯಾಷನ್ ಶೋಗೆ ಇಸ್ಕಾನ್ ಜೊತೆ ರೇಡಿಯೋ ಮಿರ್ಚಿ ಕೈ ಜೋಡಿಸಿತ್ತು. ಫ್ಯಾಷನ್ ಪರೇಡ್ನಲ್ಲಿ ಪಾಲ್ಗೊಳ್ಳೋದು ಅಂದ್ರೆ ಸುಮ್ಮನೆನಾ? ಒಬ್ಬೊಬ್ಬರದ್ದು ಒಂದೊಂದು ರೀತಿ ಕಾಸ್ಟ್ಯೂಮ್. ಈ ವೈಯಾರಿಗಳೆಲ್ಲ ಸುಂದರವಾಗಿ ಕಾಣಿಸ್ಕೊಳ್ಬೇಕು ಅಂತ ಸಖತ್ತಾಗಿ ಸಿಂಗರಿಸ್ಕೊಂಡಿದ್ರು. ಇವರು ಅರೆ ಬರೆ ಬಟ್ಟೆ ತೊಟ್ಕೊಂಡಿದ್ರು. ಆದ್ರೆ ಇದೇನು ಸುದ್ದಿ ಆಗ್ಲಿಲ್ಲ. ಇಲ್ಲೂ ನಖರ ಮಾಡೋರು ಇದ್ರು. ಫ್ಯಾಷನ್ ಶೋ ನಡೆಯುವಾಗ್ಲೇ ಹಿಂದೆ ಮುಂದೆ ನೋಡದೆ ನೈಸರ್ಗಿಕ ಕ್ರಿಯೆನೂ ಮುಗಿಸ್ಬಿಟ್ರು. ನಂಬಕ್ಕಾಗ್ತಾ ಇಲ್ಲ. ಇಂಥ ಬ್ಯೂಟಿಫುಲ್ ಆಗಿರೋ ಒಂದು ಹಸುಗಳನ್ನ ಬ್ಯೂಟಿಫುಲ್ ಆಗಿರೋ ಒಂದು ಹಸುಗಳನ್ನ ನೋಡೋದಿಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು. ಎಲ್ಲರೂ ಇಲ್ಲಿ ಬರ್ಬೇಕು, ಎಲ್ಲ ದೇಶದಿಂದ ಬರಬೇಕು. ನಮ್ಮ ಇಂಡಿಯಾ ಅಲ್ಲಿ ಹಸು ಒಂದೇ ನಮ್ಮ ತಾಯಿ ತರ. ಇಂಥದ್ದೊಂದು ಅಪರೂಪದ ಫ್ಯಾಷನ್ ಶೋ ನೋಡೋಕೆ ಸಾಕಷ್ಟು ಜನರು ಸೇರಿದ್ರು. ಪ್ರತಿಯೊಬ್ಬ ಮಾಡೆಲ್ ರ್ಯಾಂಪ್ ಮೇಲೆ ಬರ್ತಾ ಇದ್ದ ಹಾಗೆ ಶಿಳ್ಳೆ ಹಾಕಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ರು. ಸೇರಿದ್ದ ಜನರು ಇದನ್ನೆಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಇನ್ನು ಕಾಂಪಿಟೇಷನ್ ಎಲ್ಲ ಮುಗಿದ್ಮೇಲೆ ಪ್ರೈಸ್ ಕೊಡದೇ ಇರೋಕ್ಕಾಗತ್ತಾ? ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತವಾದ ಮಿಸ್ ಬೆಂಗಳೂರು ಕಾಮಧೇನುವಿಗೆ ಕಿರೀಟವನ್ನ ತೊಡಿಸಲಾಯಿತು. ಶ್ರೀವಿದ್ಯಾ, TV9 ಬೆಂಗಳೂರು.